ನಮಸ್ಕಾರ. ನಮ್ಮ ಹೆಸರು ಸಾವಿತ್ರಮ್ಮ ಅಂತ. ನಮ್ಮೂರು ತಲಗುಂದ. ನನ್ನ ತಮ್ಮನ ಹೆಸರು ರಾಜೇಶ್ ಅಂತ. ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ. ನಮ್ಮದೊಂದು ಒಡವೆ ಅವನ ಹತ್ರ ಐತೆ, 61 ಗ್ರಾಮ್ ಒಡವೆ. ಅದು ಒಂದು 7 ವರ್ಷ ಆಗೈತೆ ಕೊಟ್ಟು. ನಮ್ಮ ತಂಗಿದು ನಮ್ಮ ತಂಗಿ ಕಷ್ಟ ಇರೋವಾಗ ಅವ್ನಿಗೆ ಕೊಟ್ಟು 1,30,000 ಕೊಟ್ಟು ಬಿಡಿಸಿ ಅವನ ಕೈಗೆ ನಾವು ಕೊಟ್ಟಿದ್ದೀವಿ. ಇವಾಗ ನಮ್ಮ ಒಡವೆ ಕೇಳ್ತಾಯಿದ್ರಿ, ನಾವು ಕೊಡ್ತಾ ಇರಲ್ಲ. ಅವನು ನಮ್ಗೆ ತುಂಬ ಹಿಂಸೆ ಕೊಡ್ತಾವನೆ, ತುಂಬ ತೊಂದರೆ ಕೊಡ್ತಾವನೆ ನಮ್ಗೆ. ಎಷ್ಟು ಸಾರಿ ಹೋಗಿ ಒಂದು 5-6 ಸಾರಿ ಹೋಗಿ ಊರ ಜನದನ್ನೆಲ್ಲ ಸೇರಿಸಿ ನಾವು ಮಾತಾಡಿದ್ದೀವಿ. ಮಾತಾಡ್ದಾಗೆಲ್ಲ ನಾನು ಕೊಡ್ತೀನಿ, ಒಂದು ಸಾರಿ ಚೀಟಿ ಎತ್ಕೊಂಬ, ಒಂದು ಸಾರಿ ಎಷ್ಟು ಗ್ರಾಮ್ ಐತೆ ಅಂತ ಎಲ್ಲ ಹೇಳ್ಬಿಟ್ಟು ಕೇಳಿಬಿಟ್ಟು ಚೀಟಿ ನೋಡಿಬಿಟ್ಟು ನಮ್ಮ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಹೊರಟೋಗ್ತಾನೆ. ನಮ್ಮ ಕೈಗೆ ಸಿಕ್ಕಲ್ಲ ನಮ್ಗೆ ಮಾತಾಡಬೇಕಾದ್ರೆ. ಆಮೇಲೆ ನಾವು ವೇಮಗಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟಲ್ಲಿ ಅವ್ರು ಕರೆಸಿ ಮಾತಾಡಿದರು. ಮಾತಾಡಿದಾದಮೇಲೆ ಅವರು ನಾನು ಒಡವೆ ಕೊಡ್ತೀನಿ ಅಂತ ಒಪ್ಕೊಂಡ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಒಪ್ಕೊಂಡಿದ್ದಾದಮೇಲೆ ಅವ್ರು ಯಾರನ್ನ ಕರ್ಕೊಂಬಂದು, ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಅಲ್ಲಿ ತಿರ್ಗಾ ಮಾತಾಡಬೇಕಾದ್ರೆ ಗಲಾಟೆ ಮಾಡಿಬಿಟ್ಟು ನಮ್ಗೆ ಯಾವುದು ನ್ಯಾಯ ಸಿಕ್ದಿರ ಹೊರಟೋಗ್ಯವ್ರು. ಅವರು ನ್ಯಾಯ ಕೊಡಲೇ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ. ತಿರ್ಗಾ ಹೋಗಿ ನಾವು ಎಲ್ಲ ಕೇಳಿದ್ವಿ ಪೊಲೀಸ್ ಸ್ಟೇಷನಲ್ಲಿ. ಅವ್ರು ಯಾವುದೇ ಥರ ನಮ್ಗೆ ನ್ಯಾಯ ಒದಗಿಸ್ಕೊಡ್ಲೇ ಇಲ್ಲ. ಅದು ನಮ್ಗೆ ಅನ್ಯಾಯ ಆಗಿದೆ. ಅದಕ್ಕೆ ಇವಾಗ ನಾವು ನ್ಯಾಯ ಕೊಡಿ, ನಿಮ್ಮ ಹತ್ರ ಬಂದಿದ್ದೀವಿ ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಅದು ನಮ್ಮ ಸ್ವಂತದ್ದೇ ಒಡವೆ, ನಮ್ಮ ತಂಗಿದು. ಅವ್ರದ್ದು ಬಂದ್ಬಿಟ್ಟು ಎಣ್ಣಂಗೂರು, ಸಿಲ್ಘಟ್ಟ ಜಮಕೋಟೆ ಕ್ರಾಸ್ ಹತ್ರ ಎಣ್ಣಂಗೂರು. ಅವ್ರಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಆ ಮಕ್ಕಳನ್ನ ಓದಿಸೋ ವಿಷಯವಾಗಿ ಅವ್ರಿಗೆ ಒಡವೆ ಅಡವಿಕ್ಕಿದ್ರು ಮಣಿಪುರಂಲಂಗಿ. ಅದಕ್ಕೆ ಅವ್ರಿಗೆ ಬಿಡಿಸ್ಕೊಳಕ್ಕೆ ದುಡ್ಡು ಇರಲಿಲ್ಲ. ಅದು ಡೇಟ್ ಆಗೋಗಿ ಮುಗ್ದು ಬಂದಿತ್ತು. ಅದಕ್ಕೆ ಏನೋ ಇವ್ನು ನನ್ನ ತಮ್ಮ ಚೆನ್ನಾಗಿದ್ದಾನೆ, ಬಿಡಿಸ್ಕೊಂಡು ಅವನ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರಿ. ಬಿಡಿಸ್ಕೊಂಡು ಇಟ್ಕೊತೀನಿ, ನೀವು ದುಡ್ಡು ಕೊಟ್ಟಾಗ ಕೊಡ್ತೀನಿ ಅಂತ ಹೇಳಿದ್ದ. ಆಮೇಲೆ ನಮ್ಗೆ ಇವಾಗ ಮಕ್ಕಳು ಓದಿ ಸ್ವಲ್ಪ 1 ವರ್ಷದಿಂದ ದುಡಿತಾ ಇದ್ದಾರೆ. ಅದರಲ್ಲಿ ಏನೋ ಒಂದು ಸ್ವಲ್ಪ ಕಾಸು ಕೂಡಿಟ್ಕೊಂಡು ಅವಳು ಬಂದು ಕೇಳಿದ್ಲು ಕೊಡು ಅಂತ ಹೇಳ್ಬಿಟ್ಟು. ಕೊಡು ಅಂತ ಕೇಳಿದರೆ ಕೊಡ್ತಾನೇ ಇಲ್ಲ. ನಮ್ಗೆ ಏನೇ ಹೇಳಿದ್ರು ಕೊಡ್ತಾನೇ ಇಲ್ಲ. ಕೊಡಲ್ಲ ನಿಮ್ಗೆ, ನನ್ನ ಹತ್ರ ಒಡವೆನೇ ಇಲ್ಲ, ನೀವು ಯಾವುದು ನಾನು ಕೊಟ್ಟೇ ಇರಲ್ಲ ಅನ್ನೋ ವಾದ ಮಾಡ್ತಾಯಿದ್ದೇನೆ ನಮ್ಮ ಹತ್ರ. ಅದಕ್ಕೆ ನಾವೆಲ್ಲ ಕೇಳಿದ್ದಕ್ಕೆ ಹೋಗಿ ಊರಲ್ಲಿ ಪಂಚಾಯತಿ ಎಲ್ಲ ಮಾಡಿಸಿದ್ವಿ. ಆಮೇಲೆ ನೈಟು ಒಂದು 10 ಗಂಟೆ ರಾತ್ರಿಯಲ್ಲಿ ಅವ್ರನ್ನ ಯಾರನ್ನೋ ಬಿಟ್ಟು ಪೊಲೀಸವ್ರನ್ನ ಕರೆಸಿ ಗಲಾಟೆ ಮಾಡಿಸಿ ನನ್ನ ಕೂಡ ಹೊಡೆದವನೆ ಅವನು. ನಾನು ಅವ್ರ ಅಕ್ಕ ದೊಡ್ಡವಳು, ಎಲ್ಲರಕ್ಕಿಂತ 4 ಜನಕ್ಕೆ ದೊಡ್ಡವಳು ನಾನು. ನನ್ನ ಕೂಡ ಹೊಡೆದವನೆ. ತುಂಬ ನೋವಾಗಿದೆ ನಮ್ಗೆ. ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ. ಅವರು ಆ ಕಡೆಯಿಂದ ನಮ್ಗೆ ಯಾವುದೇ ಒಂದು ಅನುಕೂಲ ಆಗಲಿಲ್ಲ. ಒಂದು ತಿಂಗಳಾಯಿತು ಕೊಟ್ಟು. ನಾವು 1 ತಿಂಗಳು ಆಯಿತು ಓಡಾಡ್ತಾನೆ ಇದ್ವಿ. ಯಾವುದೇ ನಮ್ಗೆ ಉತ್ತರ ಬರಲಿಲ್ಲ, ಏನೂ ಇಲ್ಲ. ನಿಮ್ಮ ಹತ್ರ ಏನೈತೆ ಆಧಾರ ಅಂತೆಲ್ಲ ಕೇಳ್ತಾರೆ. ತಮ್ಮನೂ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಕೊಟ್ಟಿರೋದು ನಿಜ. ಇವಾಗ ಅವನು ಈ ಥರ ನಮ್ಗೆ ಮೋಸ ಮಾಡಿರೋದು ನಿಜ. ನಮ್ಗೆ ಯಾವುದೇ ಥರದ ಇದು ಕೊಟ್ಟಿಲ್ಲ. ನಮ್ಮ ಒಡವೆ ನಮಗೆ ಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಾವು ದುಡ್ಡು ಕೊಡ್ತೀವಿ. ಇವಾಗ ಆಲ್ರೆಡಿ 1 ಲಕ್ಷ ಕೊಟ್ಟಿದ್ದೀವಿ ಅವನ್ಗೆ. ಇನ್ನೂ 1 ಲಕ್ಷ ಕೊಡ್ತೀವಿ ಅಂತಂದ್ರೆ ಕೂಡ ನಮಗೆ ಕೊಡ್ತಾ ಇರಲ್ಲ. ಯಾವ ಥರ ಕೇಳ್ತಾನೆ ಅಂತಂದರೆ 1,30,000 ನಾನು ಕೊಟ್ಟಿದ್ದೀನಿ, 4 ರೂಪಾಯಿ ಬಡ್ಡಿ ಸೇರಿಸಿ 8 ವರ್ಷದ ಬಡ್ಡಿ ನನಗೆ ಕೊಟ್ಟರೆ ಮಾತ್ರ ನಾನು ಒಡವೆ ಕೊಡ್ತೀನಿ, ಇಲ್ಲ ಅಂದರೆ ನಾನು ಕೊಡಲ್ಲ ಅಂತ ಹೇಳ್ತಾನೆ ನನ್ನ ತಮ್ಮ. ಇಲ್ಲ, ಅವಾಗೇನು ಹೇಳಿಲ್ಲ. ಒಬ್ಬ ತಮ್ಮ, ಅವನು ನಮ್ಮ ಹತ್ರ ಚೆನ್ನಾಗಿದ್ದ ತಮ್ಮ. ಅವಳು ಸ್ವಲ್ಪ ನನ್ನ ತಂಗಿ ಬಡತನದಲ್ಲಿದ್ಲು. ಆವಾಗ ಗಂಡನೂ ಸ್ವಲ್ಪ ಇದ್ದರು. ಇದ್ರಾಗ ಏನೋ ನನಗೆ ಅನುಕೂಲ ಆಗಲಿ ಅಂತ ತವ್ರ ಮನೆಗೆ ಬಂದು ಹೋಗ್ತಾ ಇದ್ಲು. ಅವಳು ಊಟ ತಿಂದಿದ್ರ ತಗ್ನಿಕ ಲೆಕ್ಕ ಹಾಕಿ ಕೇಳ್ತಾ ಇದ್ದಾನೆ, ದುಡ್ಡು ಕೊಡು ನನಗೆ ಅಂತ. ಪೊಲೀಸ್ನವ್ರು ನಮ್ಮನ್ನೇನು ಕೇಳಿಲ್ಲ. ಅಷ್ಟೇ ಅಲ್ಲಿ ಹೋದ್ವಿ, ಕಂಪ್ಲೇಂಟ್ ಕೊಟ್ವಿ. ಅವ್ರನ್ನ ಕರೆಸಿ ಮಾತಾಡಲಿಲ್ಲ ಸರಿಯಾಗಿ. ಅವ್ರನ್ನೂ ಮಾತಾಡ್ಸಿಲ್ಲ, ನಮ್ಮನ್ನೂ ಮಾತಾಡ್ಸಿಲ್ಲ. ಒಂಥರ ಅವ್ರ ಪಾಡ್ಗೆ ಅವ್ರು ಹೊರಟೋದ್ರು. ನಾವು ಕೇಳಿದರೆ ಅವರು ಬೇರೆ ಏನೇನೋ ಕೇಳಿದರು. ಅದಕ್ಕೆ ನಮ್ಗೆ ಬೇಜಾರಾಗಿ, ನಮ್ಗೆ ನೋವಾಗಿ, ನಾವು ಹೆಣ್ಮಕ್ಳು ಏನು ಮಾಡೋಕ್ಕಾಗುತ್ತೆ.
ನಾವೇನು ಮಾಡೋಕ್ಕಾಗಲಿಲ್ಲ. ಟೋಟಲಾಗಿ ನಮ್ಮ ಮದುವೆ ನಮ್ಗೆ ಬರ್ಬೇಕು ಸರ್. ಅವಳು ಪಾಪ ಇಬ್ಬರು ಹೆಣ್ಮಕ್ಳಿದ್ದಾಳೆ, ಅವಳು ಬಡತನದಲ್ಲಿದ್ದಾಳೆ, ಅವಳು ಮನೆ ನೋಡೋಕ್ಕೆ ಇಲ್ಲ, ಇವಾಗೂ ಊಟ ತಿನ್ನೋಕ್ಕಾಗಲ್ಲ, ನೀವು ಕೂಡ ನೋಡಿದ್ರಿ. ಅದಕ್ಕೆ ಅವಳ ಅಡುಗೆ ಹೆಣ್ಮಕ್ಳಿಗೋಸ್ಕರವಾಗಿ ಅವಳ ಅಡುಗೆ ಕೊಡಲೇಬೇಕು ಸರ್.